ಹಣೆ ಬಾರ ಸರಿ ಇಲ್ಲ ಅಂತ ಹೇಳೋದು ಇದಕ್ಕೆ ಏನೋ ಏನಾಯ್ತು ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಂದು ಡೇ ಬಂದ್ಬಿಟ್ಟು ಫಜರ್ ನಮಾಜ್ ಇಂದ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ನಮಾಜ್ ಮುಗಿಸ್ಕೊಂಡು ಸೈಟ್ ಬಂದು ಕೆಲಸ ಸ್ಟಾರ್ಟ್ ಮಾಡಿಸಿ ಇವತ್ತು ನಮ್ಮ ಮೈಸೂರು ಸೈಟ್ ಅಲ್ಲಿ ಓಟಿ ಮಾಡ್ತಾ ಇದ್ದಾರೆ. ನಿನ್ನೆ ನೈಟ್ ಕಾರ್ ಗೆ ಸರ್ವಿಸ್ ಮಾಡಿಸಿದೀನಿ. ಇವಾಗ ಹೊಸ ಕಾರ್ ತರ ಕಾಣ್ತಾ ಇದೆ. ಪೆಟ್ರೋಲ್ ಬಂಕ್ ಬಂದ್ಬಿಟ್ಟು 2000 ಪೆಟ್ರೋಲ್ ಹಾಕ್ಸ್ಕೊಂಡು ನನಗೆ ಬರೋ ಪೇಮೆಂಟ್ ಅಲ್ಲಿ ಅರ್ಧ ದುಡ್ಡು ಪೆಟ್ರೋಲ್ ಗೆ ಖಾಲಿ ಆಗ್ತಾ ಇದೆ. ನಮ್ ಸಾರು ಪೆಟ್ರೋಲ್ ಗೆ 50% ಕೊಡ್ತಾ ಇದ್ದಾರೆ. ಹಾಗಾಗಿ ನನಗೆ ಮ್ಯಾನೇಜ್ ಆಗ್ತಾ ಇದೆ. ಮೈಸೂರಿಂದ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಸ್ವಿಫ್ಟ್ ಕಾರ್ ಗೆ ಆಕ್ಸಿಡೆಂಟ್ ಆಗಿದೆ. ಲಾರಿ ಹಿಂದ್ಗಡೆ ಹೋಗುವಾಗ ಲಾರಿದು ಸ್ಟೆಪ್ನಿ ಟೈರ್ ಬಂದ್ಬಿಟ್ಟು ಗ್ಲಾಸ್ ಹೊಡೆದಿದೆ. ಸದ್ಯಕ್ಕೆ ಏರ್ ಬ್ಯಾಗ್ ಓಪನ್ ಆಗಿದೆ. ಡ್ರೈವರ್ ಏನು ಆಗಿಲ್ಲ. ಇಂಜಿನ್ ಫುಲ್ ಡ್ಯಾಮೇಜ್ ಆಗಿದೆ. ಕಾರಲ್ಲಿ ಡ್ರೈವರ್ ಒಬ್ಬರೇ ಇದ್ರು. ಇಳಿದ್ಬಿಟ್ಟು ಲಾರಿಗೆ ನೋಡೋಷ್ಗೆಲ್ಲ ಲಾರಿ ಡ್ರೈವರ್ ಸ್ಪೀಡ್ ಆಗಿ ಹಂಗೆ ಹೋಗ್ಬಿಟ್ಟ ಅಂತೆ. ಬ್ರದರ್ ಒಬ್ಬರೇ ಇದ್ರು. ಲಾರಿ ಅವನಿಗೆ ಹಿಡಿಯೋಣ ಅಂತ ಹಿಂದ್ಗಡೆ ಬರೋ ವೆಹಿಕಲ್ಸ್ ಗೆ ಡ್ರಾಪ್ ಕೇಳಿದ್ರೆ ಯಾರು ಡ್ರಾಪ್ ಕೊಟ್ಟಿಲ್ಲ ಅಂತೆ. ನಾನೇನಾದ್ರೂ ಹೆಲ್ಪ್ ಮಾಡೋಣ ಅಂದ್ರೆ ನಾನು ಹೋಗಿದ್ದು 7 ಗಂಟೆಗೆ, ಆದ್ರೆ ಘಟನೆ ಆಗಿದ್ದು ಬೆಳಿಗ್ಗೆ 5:15 ಅಂತೆ. ಸದ್ಯಕ್ಕೆ ಬ್ರದರ್ ಏನು ಆಗಿಲ್ಲ, ಆದ್ರೆ ಕಾರ್ ಆಗಿದ್ದು ನಷ್ಟ ಯಾರು ಕೊಡ್ತಾರೆ ಹೇಳಿ? ಹಣೆ ಬಾರ ಸರಿ ಇಲ್ಲ ಅಂತ ಹೇಳೋದು ಇದಕ್ಕೆ ಏನು? ಕಾರ್ ಗೆ ಇನ್ಸೂರೆನ್ಸ್ ಇದೆ, FC ಏನೋ ಇಲ್ಲ ಅಂತ ಹೇಳ್ತಾ ಇದ್ರು ಬ್ರದರ್. ನನಗೂ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಿಲ್ಲ. ಕೆಲವೊಂದು ಟೈಮ್ ನಾವು ಎಷ್ಟು ಕರೆಕ್ಟ್ ಆಗಿದ್ರು ಬೇರೆಯವರಿಂದ ನಮಗ್ ತೊಂದರೆ ಆಗುತ್ತೆ. ಡ್ರೈವಿಂಗ್ ಅಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಕರೆಕ್ಟ್ ಆಗಿದ್ವಿ, ಏನು ಆಗಲ್ಲ ಅಂತ ಯಾವತ್ತು ಅನ್ಕೋಬಾರ್ದು. ಇವತ್ತಿನ ಬ್ಲಾಗ್ ಕಂಪ್ಲೀಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.